ಜೀವನದಲ್ಲಿ ಅವರ ಜ್ಞಾನವೂ ಪ್ರಕಾಶವಾಗಿರುವುದಿಲ್ಲ, ಅವರ ಮತ್ತು ಅವರ ಶಕ್ತಿ ಸಾಮರ್ಥ್ಯವೂ ಸಹ ಅವರಿಗೆ ತಿಳಿದಿರುವುದಿಲ್ಲ. ಆದ್ದರಿಂದ ರೋಗ ಪೀಡಿತರಾಗಿರುತ್ತಾರೆ, ಅನೇಕ ದುರಿತಗಳಿಂದ ಹೊಂದಿರುತ್ತಾರೆ ಮತ್ತು ಭಯದಿಂದ ಸಂಸಾರ ಮಾಡ್ತಾ ಇದ್ದಾರೆ ಮತ್ತು ಬಂಧಿತರಾಗಿದ್ದಾರೆ. ಇದು ವಸ್ತುಸ್ಥಿತಿ. ಇದರ ನಿವಾರಣಾ ಉಪಾಯವನ್ನು ಮೊದಲು ತಿಳ್ಕೊಳ್ಬೇಕು. ನಮ್ಮ ಸ್ಥಿತಿ, ಯಥಾರ್ಥ ಸ್ಥಿತಿ, ಈಗಿನ ಸ್ಥಿತಿಯನ್ನು ತಿಳ್ಕೊಂಡವರಿಗೆ ಅದರ ಉಪಾಯವನ್ನು ಹೇಳಬಹುದು. ಈಗಿನ ಸ್ಥಿತಿಯ ಪರಿಜ್ಞಾನವೇ ಇಲ್ಲದೆ ಹೋದರೆ ಏನು ಉಪಾಯವನ್ನು ಹೇಳಬೇಕು, ಯಾರಿಗೆ ಹೇಳಬೇಕು? ಶ್ರೀ ಪುರಂದರದಾಸರು ಶ್ರೇಷ್ಠ ಗುರುಗಳು, ಆದ್ದರಿಂದ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಎಲ್ಲ ಜೀವರು ಸ್ವರೂಪತಃ ಶುದ್ಧ ಜ್ಞಾನಿಗಳಾದರೂ ಈಗ ಅಜ್ಞಾನ ಪರವಶದಿಂದ, ಮಿಥ್ಯಾಜ್ಞಾನ ಪರಸ್ಪರ ಸಂಬಂಧದಿಂದ ನಾವು ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ. ಶುದ್ಧ ಜ್ಞಾನ ಬಂದಾಗ ಭ್ರಮೆ ಎಂಬುದು ಲವಲೇಶವೂ ಇರುವುದಿಲ್ಲ. ಯಥಾರ್ಥವಾಗಿ ಜೀವನವನ್ನು ನಡೆಸತಕ್ಕ